So shall we turn our attention to Psalms 100? It's a very familiar Psalms 100. ನಾವು ನಮ್ಮ ಸತ್ಯವೇದಗಳನ್ನ 100ನೇ ಕೀರ್ತನೆಗೆ ನಾವು ತಿರುಗಿಸೋಣ. ಇದೆಲ್ಲರಿಗೂ ಚಿರಪರಿಚಿತವಾದಂತಹ ಒಂದು ಕೀರ್ತನೆಯಾಗಿದೆ. This is a beautiful psalm. ಇದು ಬಹಳ ಸುಂದರವಾದಂತಹ ಕೀರ್ತನೆ. And the title says a psalm of praise. ಇದು ಸ್ತುತಿಯ ಕೀರ್ತನೆ ಎಂಬುದಾಗಿ ಅದರ ಒಂದು ಶೀರ್ಷಿಕೆಯಲ್ಲಿ ನಾವು ನೋಡ್ತೇವೆ. I'm sure that we have many a times heard meditations and sermon from this psalm. ಈ ಕೀರ್ತನೆಯಿಂದ ನಾವು ಅನೇಕ ಸಾರಿ ಸಂದೇಶಗಳನ್ನ ಮತ್ತು ವಾಕ್ಯಗಳನ್ನು ನಾವು ಕೇಳಿದ್ದೇವೆ ಎಂಬುದಾಗಿ ನಾನು ಅಂದುಕೊಳ್ಳುತ್ತೇನೆ. But when we meditate on this psalm, even though it's a small psalm with 5 verses, there are many things to look into and consider. ಈ ಒಂದು ಕೀರ್ತನೆ ಬಹಳ ಚಿಕ್ಕದಾದಂತಹ ಒಂದು ಕೀರ್ತನೆಯಾಗಿದೆ. ಕೇವಲ 5 ವಚನಗಳಿವೆ. ಆದಾಗ್ಯೂ ಕೂಡ ಇದರಲ್ಲಿ ನಾವು ನೋಡುವುದಕ್ಕೆ ಮತ್ತು ಪರಿಗಣಿಸುವುದಕ್ಕೆ ಅನೇಕ ಮಹತ್ವವಾದಂತಹ ಸಂದೇಶಗಳಿವೆ. The psalmist, he is making a call to all the lands to sing joyfully, to make a joyful noise unto the Lord. ಕೀರ್ತನೆಗಾರನು ಸರ್ವ ಭೂ ನಿವಾಸಿಗಳಿಗೆ ಅಂದ್ರೆ ಎಲ್ಲರನ್ನೂ ಕೂಡ ದೇವರಿಗೆ ಕೃತಜ್ಞತಾಸ್ತುತಿಯನ್ನು ಸಲ್ಲಿಸುವುದಕ್ಕೋಸ್ಕರವಾಗಿ ಕರೆಯುತ್ತಾ ಇದ್ದಾನೆ. This psalm was used in temple by Israelites to give thanks to God during the time of sacrifice. ಯಜ್ಞಗಳನ್ನು ಸಮರ್ಪಿಸುವಂತಹ ಸಮಯದಲ್ಲಿ ಆ ಒಂದು ದೇವಾಲಯದೊಳಗೆ ಈ ಕೀರ್ತನೆಯನ್ನ ಹಾಡುವುದಕ್ಕೆ ಅವರು ಉಪಯೋಗಿಸಿಕೊಳ್ಳುತ್ತಾ ಇದ್ರು. And in verse 1 and 2 we see a call to make a joyful noise unto the Lord and to serve the Lord with gladness and come before his presence with singing. 1 ಮತ್ತು 2ನೇ ವಚನದಲ್ಲಿ ನಾವು ಈ ರೀತಿಯಾಗಿ ನಾವು ನೋಡ್ತೇವೆ. ಸರ್ವ ಭೂ ನಿವಾಸಿಗಳೇ ಯೆಹೋವನಿಗೆ ಜಯಘೋಷ ಮಾಡಿರಿ, ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ, ಉತ್ಸಾಹ ಧ್ವನಿ ಮಾಡುತ್ತಾ ಆತನ ಸನ್ನಿಧಿಗೆ ಬನ್ನಿರಿ. When we come into the presence of God, here Psalmist says we have to come with a joyful heart, because it says make a joyful noise and serve the Lord with gladness. ನಾವು ದೇವರ ಸನ್ನಿಧಾನಕ್ಕೆ ಬರುವಂತಹ ಸಮಯದಲ್ಲಿ ನಾವು ಉಲ್ಲಾಸದೊಡನೆ ಬರಬೇಕು. ಇಲ್ಲಿ ಆತನು ಹೇಳ್ತಾ ಇದ್ದಾನೆ, ನಾವು ಸಂತೋಷದಿಂದ ಆತನ ಬಳಿಗೆ ಉತ್ಸಾಹ ಧ್ವನಿ ಮಾಡುವುದಕ್ಕೆ ಬರಬೇಕೆಂಬುದಾಗಿ ಹೇಳುತ್ತಾ ಇದ್ದಾನೆ. In this small psalm with 5 verses, we see 7 elements of worship. ಈ 5 ವಚನಗಳುಳ್ಳಂತಹ ಒಂದು ಚಿಕ್ಕ ಕೀರ್ತನೆಗಳಾಗಿದೆ. ಆದಾಗ್ಯೂ ಸಹ ಇದರಲ್ಲಿ ಆರಾಧನೆಯ 7 ಅಂಶಗಳನ್ನ ನಾವು ನೋಡುತ್ತೇವೆ. First is shout joyfully. ಮೊದಲನೇದಾಗಿ ಉತ್ಸಾಹಧ್ವನಿ ಜಯಘೋಷ ಮಾಡಿರಿ. Serve the Lord with gladness. ಉಲ್ಲಾಸದಿಂದ ದೇವರಿಗೆ ಸೇವಿಸಿರಿ. Come before his presence with singing. ಆ ಹಾಡನ್ನು ಹಾಡುತ್ತಾ ಆತನ ಸನ್ನಿಧಾನಕ್ಕೆ ಬನ್ನಿರಿ. And in verse 4, enter his gates with thanksgiving. ಮತ್ತು 4ನೇ ವಚನದಲ್ಲಿ ಕೃತಜ್ಞತಾಸ್ತುತಿಯೊಡನೆ ಆತನ ದ್ವಾರಗಳಿಗೆ ಬನ್ನಿರಿ. Enter his courts with praise. ಆತನ ಮಂದಿರಕ್ಕೆ ಸ್ತುತಿಗಳೊಂದಿಗೆ ಬನ್ನಿರಿ. Be thankful to him. ಆತನಿಗೆ ಕೃತಜ್ಞತೆಯುಳ್ಳವರಾಗಿರ್ರಿ. And finally bless his name. ಮತ್ತು ಕೊನೆಯದಾಗಿ ಆತನ ನಾಮಕ್ಕೆ ಆಶೀರ್ವಾದ ಉಂಟಾಗಲಿ. When we think of ourselves, ನಮ್ಮ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ, we who were Gentiles away from God without promise in this world, God has loved us and redeemed us. ನಾವು ಈ ಲೋಕದಲ್ಲಿದ್ದಂತಹ ಸಮಯದಲ್ಲಿ ನಾವು ಅನ್ಯರಾಗಿದ್ದೆವು, ದೇವರಿಗೆ ದೂರಸ್ಥರಾಗಿದ್ದೆವು. ಆದರೆ ದೇವರು ತಾನೇ ನಮ್ಮನ್ನು ಬಿಡಿಸಿ ನಮ್ಮನ್ನು ರಕ್ಷಿಸಿದ್ದಾನೆ. And when we come in the presence of God with from the bottom of heart with joyful shouts and noise, we should sing unto the Lord. ನಾವು ಈ ಆತನ ಸನ್ನಿಧಾನಕ್ಕೆ ಹೃದಯಪೂರ್ವಕವಾದಂತಹ ಅಥವಾ ಹೃದಯದ ಅಂತರಾಳದಿಂದ ಬರುವಂತಹ ಕೃತಜ್ಞತಾ ಸ್ತುತಿ ಸ್ತೋತ್ರಗಳನ್ನ ಜಯಘೋಷಗಳನ್ನ ಮಾಡುವಂತವರಾಗಿರಬೇಕು. When we consider joyful noise, that is singing unto the Lord from the bottom of heart with open hearts and open mouth. ಜಯಘೋಷ ಎಂಬುದಾಗಿ ನಾವು ನೋಡುವಾಗ ತೆರೆಯಲ್ಪಟ್ಟಂತಹ ಹೃದಯದಿಂದಲೂ ಮತ್ತು ತೆರೆಯಲ್ಪಟ್ಟಂತಹ ಬಾಯಿಯಿಂದಲೂ ಆತನಿಗೆ ಜಯಘೋಷವನ್ನು ಮಾಡುವಂತವರಾಗಿರಬೇಕು. And we have to serve the Lord with gladness. ಮತ್ತು ಉಲ್ಲಾಸದೊಡನೆ ಆತನ ಸೇವೆಯನ್ನು ಮಾಡಬೇಕು. We have been called to serve the Lord, and many of us sitting here, we are full-time evangelists, full-time workers serving in the vineyard of the Lord.
ನಾವು ಆತನ ಸೇವೆಯನ್ನು ಮಾಡುವಂತವರಾಗಿರಬೇಕು. ನಮ್ಮಲ್ಲಿ ಕುಳಿತಿರುವಂತಹ ಅನೇಕರು ಕರ್ತನ ದ್ರಾಕ್ಷ ತೋಟದಲ್ಲಿ ಪೂರ್ಣಾವಧಿಯಾಗಿ ಆತನ ಸೇವೆಯನ್ನು ಮಾಡುವಂತವರಾಗಿದ್ದೇವೆ. When we are serving the Lord, here the psalmist is calling, serve the Lord with gladness. ನಾವು ದೇವರ ಸೇವೆಯನ್ನು ಮಾಡುವಂತಹ ಸಮಯದಲ್ಲಿ ಕೀರ್ತನೆಗಾರನು ಹೇಳುತ್ತಾ ಇದ್ದಾನೆ, ಆತನ ಸೇವೆಯನ್ನ ಸಂತೋಷದಿಂದ ಮಾಡಿರಿ. We should not be serving the Lord with slackness or with a burden or with compulsion of something, but from the bottom of heart, with joy, with gladness we have to serve Him. ನಾವು ದೇವರ ಸೇವೆಯನ್ನು ಮಾಡುವಂತಹ ಸಮಯದಲ್ಲಿ ಒಂದು ಅಶಕ್ತಿಯಿಂದಲೋ ಒಂದು ರೀತಿಯಾದಂತಹ ಆಲಸ್ಯದಿಂದಲೋ ಬೇಸರದಿಂದಲೋ ಮಾಡಬಾರದು. ಆದ್ರೆ ನಾವು ಹೃದಯಪೂರ್ವಕವಾಗಿ ಉಲ್ಲಾಸದಿಂದ ಜಯಘೋಷಗಳನ್ನೇ ಆತನ ಸೇವೆಯನ್ನು ಮಾಡುವಂತವರಾಗಿರಬೇಕು. And further we see, we have to enter His gates with thanksgiving and enter His courts with praise. ನಾವು ಆತನ ದ್ವಾರಗಳಿಗೆ ಕೃತಜ್ಞತೆಯೊಡನೆ ನಾವು ಬರಬೇಕೆಂಬುದಾಗಿ ಮುಂದೆ ನಾವು ನೋಡುತ್ತೇವೆ. When we consider Israelites, they have to come to the temple to worship God. But when we consider ourselves, we are so privileged that we have promised from Christ that where 2 or 3 are gathered in my name, I am in your midst. So we see that wherever we are gathered, our Christ is with us in midst of us. ಇಸ್ರಾಯೇಲರ ಕುರಿತಾಗಿ ನಾವು ನೋಡುವಂತಹ ಸಮಯದಲ್ಲಿ ಅವರು ಆರಾಧನೆ ಮಾಡುವಂತಹ ಸಮಯದಲ್ಲಿ ಅಥವಾ ಅವರು ಆರಾಧನೆ ಮಾಡಬೇಕಾದ್ರೆ ಅವರು ನಿರ್ದಿಷ್ಟವಾದಂತಹ ದೇವಾಲಯಕ್ಕೆ ಬರಬೇಕಾಗಿತ್ತು. ಆದ್ರೆ ನಮ್ಮ ವಿಷಯದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಕ್ರಿಸ್ತನು ತಾನೇ ವಾಗ್ದಾನ ಮಾಡಿದ್ದಾನೆ, ಎಲ್ಲಿ 2-3 ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆ. ಅದರಿಂದ ನಾವೆಲ್ಲಿ ಬೇಕಾದ್ರೂ ಆತನನ್ನ ಉತ್ಸಾಹದೊಡನೆ ಆರಾಧಿಸಬಹುದು. So when our Lord Jesus Christ, our Redeemer, He is amongst us to receive praises, how much should we be shouting and singing for Him, and how much joyful we should be. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತಾನೇ ನಮ್ಮ ಸ್ತುತಿ ಸ್ತೋತ್ರಗಳನ್ನ ಆರಾಧನೆಯನ್ನ ಸ್ವೀಕರಿಸುವುದಕ್ಕೆ ನಮ್ಮ ಮಧ್ಯದಲ್ಲಿರುವಂತಹ ಸಮಯದಲ್ಲಿ ನಾವು ಎಷ್ಟರ ಮಟ್ಟಿಗೆ ಜಯಘೋಷದೊಡನೆ ಉತ್ಸಾಹದೊಡನೆ ಆತನಿಗೆ ನಾವು ಸ್ತುತಿಗಳನ್ನು ಸಲ್ಲಿಸಬೇಕು. And we have to be thankful in His presence. ನಾವು ಆತನ ಸನ್ನಿಧಾನದಲ್ಲಿ ಆತನಿಗೆ ಕೃತಜ್ಞತೆಯುಳ್ಳಂತವರಾಗಿರಬೇಕು. Verse 4, enter into His gates with thanksgiving and into His courts with praise. Be thankful unto Him and bless His name. 4ನೇ ವಚನದಲ್ಲಿ ನೋಡ್ತೇವೆ, ಆತನ ದ್ವಾರಗಳಿಗೆ ಕೃತಜ್ಞತೆಯೊಡನೆ ಬನ್ನಿರಿ ಎಂಬುದಾಗಿ ನೋಡ್ತೇವೆ. In Psalms 103 we read, bless the Lord, O my soul, all that is within me, bless His holy name. Bless the Lord, O my soul, and forget not all His benefits. 103ನೇ ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ನಾಮವನ್ನು ಕೀರ್ತಿಸು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು ಎಂಬುದಾಗಿ ಓದುತ್ತೇವೆ. There the psalmist is saying us that from our bottom of heart, all that is within me, bless His holy name. And all that He has done for me, forget not all His benefits, and bless His holy name. ಕೀರ್ತನೆಗಾರನು ಹೇಳುತ್ತಾನೆ, ನನ್ನ ಮನವೇ ಆತನನ್ನು ಕೀರ್ತಿಸು, ಆತನು ಮಾಡಿದಂತಹ ಉಪಕಾರಗಳಲ್ಲಿ ಒಂದನ್ನು ಸಹ ಮರೆಯಬೇಡ. ನಿನ್ನ ಹೃದಯದ ಅಂತರಾಳದಿಂದ ಆತನನ್ನು ಸ್ತುತಿಸು ಎಂಬುದಾಗಿ ಹೇಳುತ್ತಾನೆ. When we think of ourselves, we were dead in trespasses and sins, and we were away from God. We were living in this world without God. ನಮ್ಮ ಕುರಿತಾಗಿ ನಾವು ಆಲೋಚನೆ ಮಾಡುವಂತಹ ಸಮಯದಲ್ಲಿ ನಾವು ಪಾಪ ಮತ್ತು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದೆವು, ದೇವರಿಂದ ದೂರಸ್ಥರಾಗಿದ್ದೆವು, ದೇವರಿಲ್ಲದವರಾಗಿದ್ದೆವು. And we were living without hope in this world, and day by day we were going to the eternal destruction. ನಾವು ಈ ಲೋಕದಲ್ಲಿ ಯಾವ ನಿರೀಕ್ಷೆಯಿಲ್ಲದೆ ಜೀವಿಸ್ತಾ ಇದ್ದೆವು ಮತ್ತು ದಿನೇ ದಿನೇ ನಾವು ನಾಶನದ ಕಡೆಗೆ ಪ್ರಯಾಣ ಮಾಡುತ್ತಿದ್ದೆವು. But our Lord called us by our name, and He has redeemed us from that state, and He has made us to stand firm on the rock. ಆದ್ರೆ ನಮ್ಮನ್ನು ನಮ್ಮ ಕರ್ತನು ಹೆಸರಾಗಿ ಕರೆದು ಆತ ನಮಗೋಸ್ಕರವಾಗಿ ಒಂದು ಸದೃಢವಾದಂತ ಬಂಡೆಯ ಮೇಲೆ ನಿಲ್ಲಿಸಿದ್ದಾನೆ. Once we were enemy to Him, but now we are His sons and daughters. ಒಂದು ಸಾರಿ ನಾವು ಆತನಿಗೆ ಶತ್ರುಗಳಾಗಿದ್ದೆವು, ಆದ್ರೆ ಈಗ ನಾವು ಆತನಿಗೆ ಮಕ್ಕಳಾಗಿದ್ದೇವೆ. So how much we should be thankful to Him and bless His holy name. ನಾವೆಷ್ಟರ ಮಟ್ಟಿಗೆ ಆತನಿಗೆ ಕೃತಜ್ಞತೆಯುಳ್ಳವರಾಗಿ ಆತನ ನಾಮವನ್ನು ಕೀರ್ತಿಸಬೇಕು. In this psalm, we see the psalmist giving us 7 elements to worship God, and along with that, he is giving us reasons to worship Him and thank God. ಇಲ್ಲಿ ಕೀರ್ತನೆಗಾರನು ಈ ಒಂದು ಕೀರ್ತನೆಯಲ್ಲಿ
ಕರ್ತನನ್ನು ಆರಾಧಿಸುವುದಕ್ಕೆ 7 ಅಂಶಗಳನ್ನು ನೋಡ್ತೇವೆ ಮತ್ತು ಆತನನ್ನು ಆರಾಧಿಸಲಿಕ್ಕೆ ಕಾರಣವನ್ನು ಸಹ ನಾವು ನೋಡ್ತೇವೆ. And the reasons we see that He is our Lord. ಯಾಕೆಂದ್ರೆ ನಾವು ಈ ರೀತಿಯಾಗಿ ನೋಡ್ತೇವೆ, ಆತನು ನಮ್ಮ ಕರ್ತನಾಗಿದ್ದಾನೆ, ನಮ್ಮ ಒಡೆಯನಾಗಿದ್ದಾನೆ. In verse 2, serve the Lord. He is our Lord and we have to serve Him. ಮತ್ತು ಎರಡನೇದಾಗಿ ನಾವು ನೋಡುವಂತಹ ಸಮಯದಲ್ಲಿ ನಾವು ಆತನನ್ನ ಸೇವಿಸುವಂತವರಾಗಿರಬೇಕು. Verse 3, know ye that the Lord, He is God. ಮತ್ತು ನಾವು 3ನೇ ವಚನದಲ್ಲಿ ನಾವು ನೋಡುವಾಗ ಯೆಹೋವನೇ ದೇವರೆಂಬುದಾಗಿ ತಿಳಿದುಕೊಳ್ಳಿರಿ. Our Lord, He is the only true God. ನಮ್ಮ ದೇವರು ಮಾತ್ರವೇ ನಿಜವಾದಂತಹ ದೇವರಾಗಿದ್ದಾನೆ. And we have to worship Him and come before His presence. ನಾವು ಆತನನ್ನು ಆರಾಧಿಸಬೇಕು ಮತ್ತು ನಾವು ಆತನ ಸನ್ನಿಧಾನಕ್ಕೆ ನಾವು ಬರಬೇಕು. Further we see the reason there, it is He that hath made us and not we ourselves. ಆತನೇ ನಮ್ಮನ್ನು ನಿರ್ಮಿಸಿದ್ದಾನೆ, ನಾವು ನಮ್ಮ ಸ್ವಂತವರಲ್ಲ. He is our creator. ಆತನು ನಮ್ಮ ಸೃಷ್ಟಿಕರ್ತನು. For this reason we have to praise Him and thank Him. ಈ ಒಂದು ಕಾರಣದಿಂದ ನಾವು ಆತನನ್ನು ಸ್ತುತಿಸಬೇಕು, ಆತನಿಗೆ ವಂದಿಸಬೇಕು. By His own hands He has made us. ಆತನು ತನ್ನ ಸ್ವಂತ ಕೈಗಳಿಂದ ನಮ್ಮನ್ನುಂಟು ಮಾಡಿದ್ದಾನೆ. In Psalms 139, 139ನೇ ಕೀರ್ತನೆ verse 13 to 7 we read, 139, verse 13 to 17. 13ನೇ ವಚನದಿಂದ 17ನೇ ವಚನದವರೆಗೆ ನಾವು ಓದ್ತೇವೆ. ದಯಮಾಡಿ ಸಿಕ್ಕಿದಂತವರು ಓದಿ. 139ನೇ ಕೀರ್ತನೆ 13ರಿಂದ 17. For thou hast possessed my reins, thou hast covered me in my mother's womb. I will praise thee, for I am fearfully and wonderfully made. Marvelous are thy works, and that my soul knoweth right well. My substance was not hid from thee, when I was made in secret, and curiously wrought in the lowest part of the earth. Thine eyes did see my substance, yet being unperfect, and in thy book all my members were written, which in continuance were fashioned, when as it there was none of them. How precious also are thy thoughts unto me, O God, how great is the sum of them. ನನ್ನ ಅಂತರೇಂದ್ರಿಯಗಳನ್ನುಂಟು ಮಾಡಿದವನು ನೀನೇ, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ನೀನು ನನ್ನ ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರೂಪಿಸಿದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿವೆ, ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾನು ಗುಪ್ತ ಸ್ಥಳದಲ್ಲಿ ಏರ್ಪಡುತ್ತಾ ಇದ್ದಾಗ, ಭೂಗರ್ಭದಲ್ಲಿ ರಚಿಸಲ್ಪಡುತ್ತಾ ಇದ್ದಾಗ ನನ್ನ ಅಸ್ಥಿ ಪಂಜರವು ನಿನಗೆ ಮರೆಯಾಗಿದ್ದಿಲ್ಲ. In these verses we see that how our Creator, our God, He has created us, He has formed us. ಈ ವಚನಗಳಲ್ಲಿ ನಾವು ನೋಡ್ತೇವೆ ನಮ್ಮ ದೇವರು ನಮ್ಮನ್ನು ಹೇಗೆ ಉಂಟು ಮಾಡಿದ್ದಾನೆ, ಹೇಗೆ ಸೃಷ್ಟಿಸಿದ್ದಾನೆಂಬುದಾಗಿ. By His own hands He has formed us, all our bones, our flesh, our veins, everything, but our brain, everything He has made with His own hands. ಆತನು ತಾನೇ ತನ್ನ ಸ್ವಂತ ಕೈಗಳಿಂದ ನಮ್ಮ ಎಲುಬುಗಳನ್ನ, ನಮ್ಮ ಚರ್ಮವನ್ನ, ನಮ್ಮ ಮಾಂಸವನ್ನ, ನಮ್ಮ ನರಮಂಡಲವನ್ನ, ನಮ್ಮ ಒಂದು ಮೆದುಳನ್ನ ಉಂಟು ಮಾಡಿದ್ದಾನೆ. In Psalms 119 verse 73 also we read, thy hands have made me and fashioned me. Give me understanding that I may learn thy commandments. 119ನೇ ಕೀರ್ತನೆಯಲ್ಲಿ ಸಹ ನಾವು ಓದ್ತೇವೆ, ನಿನ್ನ ಕೈಗಳನ್ನು ರೂಪಿಸಿದವೆ, ಆದ್ರಿಂದ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ, ಅದನ್ನು ಗ್ರಹಿಸುವುದಕ್ಕೆ ನನಗೆ ಜ್ಞಾನವನ್ನು ದಯಪಾಲಿಸು. There the psalmist is saying that God has created him and he is asking God that he may have understanding and learn his commandments and do them. ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ದೇವರ ಕೈಗಳು ಆತನನ್ನು ಸೃಷ್ಟಿಸಿದವು, ಆದ್ರಿಂದ ಆತನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ಜ್ಞಾನವನ್ನು ದಯಪಾಲಿಸು. Our Lord, our God, he is our creator, so how much we should be thankful to him. ಆತನು ನಮ್ಮ ಕರ್ತನಾಗಿದ್ದಾನೆ, ನಮ್ಮ ದೇವರಾಗಿದ್ದಾನೆ, ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ಆದ್ರಿಂದ ನಾವೆಷ್ಟರ ಮಟ್ಟಿಗೆ ಆತನಿಗೆ ಕೃತಜ್ಞತೆಯುಳ್ಳವರಾಗಿರಬೇಕು. And we are obliged to serve him and serve him with gladness. ನಾವು ಆತನಿಗೆ ಸೇವೆ ಮಾಡುವಂತ ಹಂಗಿನಲ್ಲಿದ್ದೇವೆ ಮತ್ತು ಆತನನ್ನ ಆ ಒಂದು ಸಂತೋಷದಿಂದ, ಉಲ್ಲಾಸದಿಂದ ಆತನನ್ನು ಸೇವಿಸಬೇಕು. And further in verse 3 of Psalm 100 we see, 100ನೇ ಕೀರ್ತನೆ 3ನೇ ವಚನದಲ್ಲಿ ನಾವು ನೋಡ್ತೇವೆ, we are his people. ನಾವು ಆತನವರು. He is our honor. ಆತನೇ ನಮ್ಮ ಕರ್ತನಾಗಿದ್ದಾನೆ. He has purchased us with his precious blood. ಆತನು ನಮ್ಮನ್ನ ಆತನ ಸ್ವಂತ ರಕ್ತದಿಂದ, ಅಮೂಲ್ಯವಾದಂತ ರಕ್ತದಿಂದ ಕೊಂಡುಕೊಂಡಿದ್ದಾನೆ. And he owns us. ಆತನು ನಮ್ಮನ್ನು ಕೊಂಡುಕೊಂಡಿದ್ದಾನೆ. And that's another reason to praise him and give thanks to him. ಆದ್ರಿಂದ ಆತನನ್ನು ಕೊಂಡಾಡುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ಇದು ಮತ್ತೊಂದು ಕಾರಣವಾಗಿದೆ.
Not only that, further we read, we are the sheep of his pasture. ಅಷ್ಟು ಮಾತ್ರವೇ ಅಲ್ಲ, ನಾವು ಆತನ ಹಿಂಡಾಗಿದ್ದೇವೆ. In scripture, we see in different places, as children of God, mentioned as sheep and God as shepherd, our Lord Jesus Christ as shepherd. ದೇವರ ವಾಕ್ಯದಲ್ಲಿ ಅನೇಕ ಭಾಗದಲ್ಲಿ ನಾವು ನೋಡ್ತೇವೆ, ಕುರಿಗಳು ಮತ್ತು ಕುರುಬನೆಂಬುದಾಗಿ ನಾವು ಆತನ ಕುರಿಗಳಾಗಿದ್ದೇವೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಕುರುಬನಾಗಿದ್ದಾನೆ. In John's Gospel chapter 10, ಯೋಹಾನ ಸುವಾರ್ತೆ 10ನೇ ಅಧ್ಯಾಯ, we repeatedly read there. I will read few verses. In verse ಕೆಲವು ವಚನಗಳನ್ನ ಓದುವಂತಹ ಸಮಯದಲ್ಲಿ ನಾವು ಪುನರಾವರ್ತನೆಯಾಗಿ ನಾವು ಓದ್ತೇವೆ. in verse 11, ನಾವು ನೋಡ್ತೇವೆ, this is Christ's own word. He says, I am the good shepherd. The good shepherd giveth his life for the sheep. ಯೇಸು ಕ್ರಿಸ್ತನು ತಾನು ಹೇಳ್ತಾ ಇದ್ದಾನೆ, ನಾನೇ ಒಳ್ಳೆ ಕುರುಬನು. ಒಳ್ಳೆ ಕುರುಬನು ತನ್ನ ಕುರಿಗಳಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುತ್ತಾನೆ. So our Lord Jesus Christ, he came to give his life for us. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ನಮಗೋಸ್ಕರವಾಗಿ ಕೊಡುವುದಕ್ಕೆ ಬಂದನು. In verse 10, there we read, the thief cometh not but for to steal, and to kill, and to destroy. I am come that they might have life, and that they might have it more abundantly. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಬರ್ತಾನೆ, ಆದ್ರೆ ನಾನಾದರೂ ಅವುಗಳಿಗೆ ಜೀವವಿರಬೇಕೆಂತಲೂ ಆ ಜೀವವು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. We who were dead in trespasses and sins, we were without life. Christ came that we may have life in abundance. ನಾವು ಪಾಪ ಮತ್ತು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದೆವು, ಆದರೆ ಕ್ರಿಸ್ತನು ನಮ್ಮಲ್ಲಿ ಆ ಒಂದು ಸಮೃದ್ಧಿ ಆದಂತಹ ಜೀವವಿರಬೇಕೆಂಬುದಾಗಿ ಆತನ ಲೋಕಕ್ಕೆ ಬಂದನು. To give us life, he gave his life. ನಮಗೆ ಜೀವವನ್ನು ಕೊಡುವುದಕ್ಕೋಸ್ಕರವಾಗಿ ಆತನು ತನ್ನ ಪ್ರಾಣವನ್ನೇ ಕೊಟ್ಟನು. And he is our shepherd. ಆತನು ನಮ್ಮ ಕುರುಬನಾಗಿದ್ದಾನೆ. And we are the sheep of his pasture. ನಾವು ಆತನ ಹಿಂಡಿನ ಕುರಿಗಳಾಗಿದ್ದೇವೆ. As we read in Psalms 23, in this world we are going through difficult times. Sometimes we go through, as we are going through the shadow of valley of death. But our shepherd, he is with us and he is guiding us and comforting us. 23ನೇ ಕೀರ್ತನೆಯಲ್ಲಿ ನಾವು ಓದುವ ಪ್ರಕಾರವಾಗಿ ನಾವು ಮರಣದ ಒಂದು ಪಾತಾಳದ ಕಣಿವೆಯಲ್ಲಿ ಅಥವಾ ನಡೆಯುವಂತಹ ಸಮಯದಲ್ಲಿಯೂ ಕೂಡ ಆತನು ನಮ್ಮ ಜೊತೆಗಾರನಾಗಿದ್ದಾನೆ. And further we say in Psalms 100, the attributes of God for which we should praise him. 100ನೇ ಕೀರ್ತನೆಯಲ್ಲಿ ಮುಂದೆ ನಾವು ನೋಡುವಂತಹ ಸಮಯದಲ್ಲಿ ದೇವರ ಗುಣ ಸ್ವಭಾವವನ್ನು ನಾವು ನೋಡುವಂತಹ ಸಮಯದಲ್ಲಿ ಆ ಒಂದು ಗುಣ ಸ್ವಭಾವಗಳು ಆತನಿಗಿರೋದ್ರಿಂದ ನಾವು ಆತನನ್ನು ಸ್ತುತಿಸಬೇಕು. In verse 5 we read, for the Lord is good, his mercy is everlasting, and his truth endureth to all generations. ನಾವು ನೋಡ್ತೇವೆ, ಯೆಹೋವನು ಒಳ್ಳೆಯವನು, ಆತನ ಕರುಣೆ ಎಂದೆಂದಿಗೂ ಇರುವುದು, ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುವುದು. Our Lord is good. ನಮ್ಮ ಕರ್ತನು ಒಳ್ಳೆಯವನಾಗಿದ್ದಾನೆ. And there is nothing evil in him. Whatever he does, it is for our good. ಆತನಲ್ಲಿ ಯಾವ ಕೆಟ್ಟದ್ದು ಇಲ್ಲ. ಆತನು ಏನೇ ಮಾಡಿದರೂ ಕೂಡ ಅದು ನಮ್ಮ ಒಳ್ಳೆಯದಕ್ಕೋಸ್ಕರವಾಗಿಯೇ ಮಾಡುತ್ತಾನೆ. And from our own life we have cherished and we have known that our Lord is good. ನಮ್ಮ ಸ್ವಂತ ಜೀವಿತದಲ್ಲಿಯೇ ನಮ್ಮ ದೇವರು ಒಳ್ಳೆಯವನೆಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ, ಅದನ್ನು ಅನುಭವಿಸಿದ್ದೇವೆ. Further we see his mercy is everlasting. ಆತನ ಕರುಣೆಯು ನಿತ್ಯ ನಿತ್ಯಕ್ಕಿರುವಂತದ್ದು. His mercy is everlasting. ಆತನ ಕರುಣೆ ನಿತ್ಯವಾಗಿರುವಂತದ್ದು. There we see 23 reasons, and with that reason psalmist is saying his mercy endureth forever. 23 ವಚನಗಳಲ್ಲಿ 23 ಕಾರಣಗಳಿವೆ. ಆ 23 ಕಾರಣಗಳಲ್ಲಿ ಆತನು ಹೇಳ್ತಾನೆ ಆತನ ಕರುಣೆಯು ನಿತ್ಯವಾದದ್ದು. And from those verses, two of the verses we most often meditate during the time of worship. He remembered us in our low estate. He hath redeemed us from our enemies. ಆ ವಚನಗಳಲ್ಲಿ 2 ವಚನಗಳನ್ನು ನಾವು ನಮ್ಮ ಆರಾಧನೆಯ ಸಮಯದಲ್ಲಿ ಅನೇಕ ಸಾರಿ ನಾವು ನೆನಪಿಸಿಕೊಳ್ಳುತ್ತೇವೆ. ನಾವು ಧೂಳಿಯಾಗಿದ್ದೇವೆ ಎಂಬುದನ್ನ ಆತನು ನೆನಪು ಮಾಡಿಕೊಂಡನು. He hath remembered us in our low estate. ನಮ್ಮ ಒಂದು ದೀನತೆಯ ಸ್ಥಿತಿಯಲ್ಲಿ ಆತನು ನಮ್ಮನ್ನು ನೆನಪು ಮಾಡಿಕೊಂಡನು. And he hath redeemed us from our enemy, that's the Satan. ನಮ್ಮ ಶತ್ರುವಾದಂತ ಸೈತಾನನಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. And finally we see his truth endures to all generations. ಆತನ ಕೊನೆಯದಾಗಿ ನಾವು ನೋಡುವಂತಹ ಸಮಯದಲ್ಲಿ ಆತನ ಕರುಣೆ ತಲತಲಾಂತರಕ್ಕೂ ಇರುವುದು. Our Lord, he is truthful. ನಮ್ಮ ಕರ್ತನು ಸತ್ಯನಾಗಿದ್ದಾನೆ. There is no lie in him. ಆತನಲ್ಲಿ ಯಾವ ಸುಳ್ಳು ಇಲ್ಲ. And his truth endures forever. ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುತ್ತದೆ. In scripture we have many promises from Lord.
ದೇವರ ವಾಕ್ಯದಲ್ಲಿ ಕರ್ತನಿಂದ ನಮಗೆ ಅನೇಕ ಆಜ್ಞೆಗಳಿವೆ. None of them will fail, ಅದರಲ್ಲಿ ಯಾವುದು ಕೂಡ ಸೋತು ಹೋಗುವುದಿಲ್ಲ. because we know our Lord is truthful. ಯಾಕೆಂದ್ರೆ ಕರ್ತನು ಸತ್ಯವಂತನಾಗಿದ್ದಾನೆಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. What all he has promised, he will fulfill it. ಆತನು ನಮಗೇನೆಲ್ಲ ವಾಗ್ದಾನಗಳನ್ನು ಮಾಡಿದ್ದಾನೋ ಅವೆಲ್ಲವನ್ನು ಕೂಡ ಆತನು ನೆರವೇರಿಸುವಂತವನಾಗಿದ್ದಾನೆ. So in this small psalm, we saw 7 elements of worship. ಈ ಒಂದು ಕೀರ್ತನೆಯಲ್ಲಿ ಆತನನ್ನು ಆರಾಧಿಸಲಿಕ್ಕೆ 7 ಅಂಶಗಳನ್ನು ನಾವು ನೋಡಿದ್ದೇವೆ. Shout joyfully. ಓ ಜಯಘೋಷ ಮಾಡಿರಿ. Serve the Lord with gladness. ಓ ಉತ್ಸಾಹದಿಂದ ಕರ್ತನನ್ನು ಸೇವಿಸಿರಿ. Come before him with singing. ಆ ಒಂದು ಕೀರ್ತನೆಗಳೊಂದಿಗೆ ಆತನ ಸನ್ನಿಧಾನಕ್ಕೆ ಬನ್ನಿರಿ. Enter his gates with thanksgiving. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರಕ್ಕೆ ಪ್ರವೇಶಿಸಿರಿ. Enter his courts with praise. ಆ ಸ್ತುತಿಗಳೊಡನೆ ಆತನ ಆಲಯಕ್ಕೆ ಬನ್ನಿರಿ. Be thankful to him. ಆತನಿಗೆ ಕೃತಜ್ಞತಾ ಉಳ್ಳವರಾಗಿರಿ. And bless his name. ಆತನ ನಾಮಕ್ಕೆ ಮಹಿಮೆ ಉಂಟಾಗಲಿ. And we saw reasons to worship Lord. ಕರ್ತನನ್ನು ಆರಾಧಿಸಲಿಕ್ಕಿರುವಂತಹ ಕಾರಣಗಳನ್ನು ನಾವು ನೋಡಿದ್ದೇವೆ. He is our Lord. ಆತನು ನಮ್ಮ ಕರ್ತನು. Lord, he is the only true God. ಆತನು ಮಾತ್ರವೇ ಸತ್ಯನಾದ ದೇವರು. He is our creator. ಆತನು ನಮ್ಮ ಸೃಷ್ಟಿಕರ್ತನು. He is our owner. ಆತನು ನಮ್ಮ ಮಾಲೀಕನು. He is our shepherd. ಆತನು ನಮ್ಮ ಕುರುಬನು. And our Lord, he is good. ನಮ್ಮ ಕರ್ತನು ಒಳ್ಳೆಯವನಾಗಿದ್ದಾನೆ. His mercy is everlasting. ಆತನ ಕರುಣೆಯು ನಿತ್ಯ ನಿತ್ಯಕ್ಕಿರುವಂತದ್ದು. And his truth endures to all generations. ಆತನ ಸತ್ಯತೆಯು ತಲತಲಾಂತರಕ್ಕೂ ಇರುತ್ತದೆ. In the coming days, ಮುಂದಿನ ದಿನಗಳಲ್ಲಿ as the Lord gives and permits time in this world, ಈ ಲೋಕದಲ್ಲಿ ಕರ್ತನು ನಮಗೆ ಸಮಯವನ್ನು ಅನುಮತಿಸುವುದಾದ್ರೆ, let us be joyful and serve the Lord with gladness. ನಾವು ಕೃತಜ್ಞತೆಯುಳ್ಳವರಾಗಿ ಜಯಘೋಷದಿಂದ ಆತನನ್ನ ಉಲ್ಲಾಸದಿಂದ ಸೇವಿಸೋಣ. And worship him and live a pleasing life to him. ಮತ್ತು ನಾವು ಆತನನ್ನು ಆರಾಧಿಸೋಣ ಮತ್ತು ಆತನಿಗೆ ಮೆಚ್ಚುಗೆಯಾದಂತಹ ಜೀವಿತವನ್ನು ನಾವು ಜೀವಿಸೋಣ. Because he is God, he is our creator, he is our owner. ಯಾಕೆಂದ್ರೆ ಆತನು ನಮ್ಮ ದೇವರಾಗಿದ್ದಾನೆ, ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ, ನಮ್ಮ ಮಾಲೀಕನಾಗಿದ್ದಾನೆ. May the Spirit of God help us with these small thoughts to live a victorious Christian life for him. ಈ ಚಿಕ್ಕ ಒಂದು ಆಲೋಚನೆಯು ಆತನಿಗೋಸ್ಕರವಾಗಿ ಒಂದು ಆಸಕ್ತಿಯುಳ್ಳಂತ ಕ್ರಿಸ್ತಿಯ ಜೀವಿತವನ್ನು ಜೀವಿಸಲಿಕ್ಕೆ ಆಗುವಂತೆ ನಮಗೆ ಸಹಾಯ ಮಾಡಲಿ. I thank and praise God for this wonderful evening time. ಈ ಒಂದು ಸುಂದರವಾದಂತಹ ಸಂಜೆಯ ವೇಳೆಗೋಸ್ಕರವಾಗಿ ನಾನು ಕರ್ತನಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುತ್ತೇನೆ. And thank the committee member and organizers of this conference for giving me this time to share from the word of God. ದೇವರ ವಾಕ್ಯದಿಂದ ಹಂಚೋದಕ್ಕೋಸ್ಕರವಾಗಿ ಒಂದು ಇದನ್ನು ಆಯೋಜಿಸಿದಂತ ಆಯೋಜಕರು ಮತ್ತು ಸಮಿತಿಯವರು ನನಗೆ ಕೊಟ್ಟಂತಹ ಸಮಯಕ್ಕೋಸ್ಕರವಾಗಿ ನಾನು ಅವರಿಗೆ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. May the matchless name of Lord be glorified. ನಮ್ಮ ಕರ್ತನ ಹೆಸರು ತಾನೇ ಮಹಿಮೆಗೆ ಉಂಟಾಗಲಿ.